ವೆಲ್ಕಮ್. ಇವತ್ತು ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21 ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಇದ್ರ ಮೇಲೆ ಕೆಲವೊಂದು ಇಲುಸ್ಟ್ರೇಷನ್ಸ್ಗಳನ್ನು ನೋಡೋಣ, ಹೇಗೆ ಸಾಲ್ವ್ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋಣ ಅದನ್ನು. ಫಸ್ಟ್ ಇಲುಸ್ಟ್ರೇಷನ್. ಇಲ್ಲಿ ಒಂದು ಕಂಪ್ನಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಮೇಲೆ ನೀವು ಏನಂದರೆ ಫಂಕ್ಷನಲ್ ಕರೆನ್ಸಿನ ಕಂಡುಹಿಡಿಬೇಕು. ಆ ಒಂದು ಕಂಪನಿಯ ಫಂಕ್ಷನಲ್ ಕರೆನ್ಸಿ. ಇಲ್ಲಿ ನಾವು ಫಂಕ್ಷನಲ್ ಕರೆನ್ಸಿ ಅಂದರೆ ಒಂದು ಅರ್ಥ ಮಾಡ್ಕೋಬೋದು, ಡೊಮೆಸ್ಟಿಕ್ ಕರೆನ್ಸಿ ಅಂತ, ಅಥವಾ ಆ ಕಂಪನಿ ಎಲ್ಲಿ ಆಪರೇಟ್ ಆಗ್ತಿದೆ ಆ ಒಂದು ಪ್ಲೇಸಿನ ಕರೆನ್ಸಿ. ಫಂಕ್ಷನಲ್ ಅಂದರೆ ಕೆಲಸ ಮಾಡುವಂಥದ್ದು, ಫಂಕ್ಷನಲ್ ಕರೆನ್ಸಿ. ಇಲ್ಲೇನಾಗ್ತಾ ಇದೆ, ಒಂದು ಕಂಪನಿ ತನ್ನ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇದೆ. ಇಂಡಿಯಾದೇ ಕಂಪನಿ ಇದು, ನೆನ್ಪಿಟ್ಕೊಳ್ಳಿ, ಇಂಡಿಯಾದೇ ಕಂಪನಿ ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇದೆ. ಹಾಗೆಯೇ ಅದೇನು ಮಾಡ್ತಾ ಇದೆ, ತನ್ನ ಒಂದು ಪ್ರಾಡಕ್ಟ್ಗಳಿಗೆ ಎಲ್ಲ ಅಮೌಂಟನ್ನು ಇಂಡಿಯನ್ ರುಪೀಸಲ್ಲಿ ಡಿನಾಮಿನೇಷನ್ ಮಾಡ್ತಾ ಇದೆ. ಇಂಡಿಯನ್ ರುಪೀಸಲ್ಲಿ ಡಿನಾಮಿನೇಷನನ್ನು ಮಾಡ್ತಾ ಇದೆ. ಆ್ಯಂಡ್ ನಮ್ಮ ಇಂಡಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನೇ ಅದು ಫಾಲೋ ಮಾಡ್ತಾ ಇದೆ. ಯಾವುದಕ್ಕೆ? ಮಾರ್ಕೆಟಿನ ಒಂದು ಇಶ್ಯೂಸಲ್ಲಿ ಅಥವಾ ಮಾರ್ಕೆಟ್ ಎನ್ವಿರಾನ್ಮೆಂಟಿಗೆ ನಮ್ಮ ಇಂಡಿಯನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನೇ ಫಾಲೋ ಮಾಡ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ಎಕನಾಮಿಕಲ್ ಫೋರ್ಸಸ್, ಇಂಡಿಯನ್ ಎಕನಾಮಿಕಲ್ ರೆಗ್ಯುಲೇಷನ್ಸ್ ಮತ್ತು ಫೋರ್ಸಸ್ಗಳು ಅದ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಫಂಕ್ಷನಲ್ ಕರೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಒಂದು ನೆನ್ಪಿಟ್ಕೋಬೇಕು, ಯಾವುದು ಅಂತ ಕಂಡುಹಿಡಬೇಕಾದ್ರೆ ಎರಡು ಇನ್ಫಾರ್ಮೇಷನ್ ಅಥವಾ ಎರಡು ಫ್ಯಾಕ್ಟರ್ಸನ್ನು ಅದು ಫುಲ್ಫಿಲ್ ಮಾಡಬೇಕಾಗತ್ತೆ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಇಟ್ಸ್ ಪ್ರಾಡಕ್ಟ್ ಈಸ್ ಅಫೆಕ್ಟೆಡ್ ಮೇನ್ಲಿ ಬೈ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಫ್ ಇಂಡಿಯಾ. ಇಂಡಿಯಾದಿಂದನೇ ಅದು ಏನಾಗ್ತಾ ಇದೆ, ಡಿಮ್ಯಾಂಡ್ ಆಗ್ತಾ ಇದೆ ಅಥವಾ ಜಾಸ್ತಿ ಅದ್ರ ಮೇಲೆ ಎಫೆಕ್ಟ್ ಆಗ್ತಿದೆ ಆ ಪ್ರಾಡಕ್ಟ್ ಮೇಲೆ. ದ ಕಾಸ್ಟ್ ಆಫ್ ದ ಎಂಟಿಟೀಸ್ ಇನ್ಪುಟ್, ದ ಎಂಟಿಟಿ ಇನ್ಪುಟ್ ಆರ್ ಪ್ರೊಕ್ಯೂರ್ಡ್ ಲೋಕಲಿ ಆ್ಯಂಡ್ ಪ್ರೈಸಸ್ ಆರ್ ಡಿನಾಮಿನೇಟೆಡ್ ಇನ್ ಇಂಡಿಯನ್ ರುಪೀಸ್. ಇವನ್ ಕಾಸ್ಟ್ ಕೂಡ ಇಂಡಿಯನ್ ರುಪೀಸಲ್ಲಿ ಡಿನಾಮಿನೇಷನ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಇಂಡಿಯನ್ ರುಪಿ ಇಸ್ ಎ ಫಂಕ್ಷನಲ್ ಕರೆನ್ಸಿ. ಇಂಡಿಯನ್ ರುಪಿ ಇಸ್ ಎ ಫಂಕ್ಷನಲ್ ಕರೆನ್ಸಿ. ಓಕೆನಾ? ನೆಕ್ಸ್ಟ್ ಹಾಗೇನೆ ಇಲ್ಲಿ ಇನ್ನೊಂದು ಇಲುಸ್ಟ್ರೇಷನ್ ಅನ್ನು ಕೊಟ್ಟಿದ್ದಾನೆ. ಇಲುಸ್ಟ್ರೇಷನ್ ಅಲ್ಲಿ ನಿಮ್ಗೆ ಏನು ಕೇಳಿದ್ದಾನೆ ಅಂದರೆ, ಅಸ್ಯೂಮ್ ಇಂಡಿಯನ್ ರುಪೀಸ್ ಇಸ್ ಎ ಫಂಕ್ಷನಲ್ ಕರೆನ್ಸಿ ಅಂತ ನೀವು ಅಸ್ಯೂಮ್ ಮಾಡಿಕೊಂಡು ಮೇಲ್ಕೊಟ್ಟಿರೋ ಇನ್ಫಾರ್ಮೇಷನ್ ಅನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ P&L ಅಕೌಂಟಲ್ಲಿ ಅಂತ ಕೇಳ್ತಾ ಇದ್ದಾನೆ. ರಾಮ್ ಲಿಮಿಟೆಡ್ ಬಾರೋಡ್ $1 lakh. US ಡಾಲರಿನ ಅಥವಾ US ಡಾಲರಲ್ಲಿ 1 lakh ಅನ್ನು ಅವರು ಬಾರೋ ಮಾಡಿದ್ದಾರೆ, ಅಂದರೆ ಸಾಲವಾಗಿ ತಗೊಂಡಿದ್ದಾರೆ. ಯಾವಾಗ? 31/3/2014. 31/3/2014 ಮಾರ್ಕೆಟ್ ರೇಟ್ ಏನಿತ್ತು ಅಥವಾ ಎಕ್ಸ್ಚೇಂಜ್ ರೇಟ್ ಏನಿತ್ತು ಅಂದರೆ 46 ರೂಪಾಯಿ. ಅಂದರೆ ಒಂದು US ಡಾಲರ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ 46 ರೂಪಾಯಿನ ನೀವು ಕೊಡಬೇಕಿತ್ತು. ಆ್ಯಂಡ್ ರೀಪೇಯ್ಡ್ ಆನ್ 30/4/2005 ಅಂದರೆ 30/4/2005. ಇಲ್ಲಿ ನೆನ್ಪಿಟ್ಕೊಳ್ಳಿ, ಅಕೌಂಟಿಂಗ್ ಇಯರ್ ಮುಗಿದಾದ್ಮೇಲೆ ಮುಂದಿನ ವರ್ಷ ಪೇ ಮಾಡಿದ್ದಾರೆ. ಆವಾಗಿದ್ದ ರೇಟ್ ಎಷ್ಟು? 45.50, ಅಂದರೆ 45.5 ರೂಪಾಯಿನ ಕೊಟ್ಟರೆ ನಿಮಗೆ $1 ಸಿಗ್ತಿತ್ತು ಆವಾಗ. ಆ್ಯಂಡ್ ಇಟ್ ಪ್ರಿಪೇರ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆನ್ 31/3/2005. ಓಕೆನಾ? ಅವಾಗ ಎಷ್ಟಿತ್ತು ಮಾರ್ಕೆಟ್ ರೇಟ್ ಅಥವಾ ಎಕ್ಸ್ಚೇಂಜ್ ರೇಟ್? 45 ರೂಪಾಯಿ. ಸೊ ಈ ಇನ್ಫಾರ್ಮೇಷನ್ಗಳನ್ನು ಇಟ್ಕೊಂಡು ಏನು ಮಾಡಬೇಕೀಗ, ಒಂದು ಅಕೌಂಟನ್ನು ಅಥವಾ ಈ ಟ್ರಾನ್ಸಾಕ್ಷನ್ಗಳನ್ನು ನಿಮ್ಮ P&L ಅಕೌಂಟಲ್ಲಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಬಾರೋಯಿಂಗ್ ಎಷ್ಟಿದೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ಕೋಬೇಕು. $1 lakh ಇಂಟು ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ರೇಟ್ ಎಷ್ಟು? 46 ರೂಪಾಯಿ. ಯಾಕಂದರೆ ತಗೊಂಡಿದ್ದು 31/12ಕ್ಕೆ. ದಟ್ ಈಸ್ 46 lakh, 46 ಲಕ್ಷ ರೂಪಾಯಿ ಬಂತು. ನೆಕ್ಸ್ಟ್ ನೋಡಿ, ಆನ್ 31/3/2005 ಇವರು ನಿಜವಾಗ್ಲೂ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾದ್ರೆ ಅಥವಾ ಆ ಇಯರಲ್ಲಿ ಅವ್ರು ಎಂಡ್ ಆಗಬೇಕಾದ್ರೆ ಏನಾಗಿತ್ತು, 45 ರೂಪಾಯಿ ಅಂತ ತೋರಿಸ್ಬೇಕು. ಯಾಕೆ ಕೇಳಿದರೆ ಆ ವರ್ಷ ಇಯರ್ ಎಂಡಲ್ಲಿ ಎಕ್ಸ್ಚೇಂಜ್ ರೇಟ್ ಇದ್ದಿದ್ದು 45 ರೂಪಾಯಿ, ಅಂದರೆ $1ಗೆ 45 ರೂಪಾಯಿ. ಸೊ ಆ ಪ್ರಕಾರ ತಗೊಂಡ್ರೆ 1 lakh ಇಂಟು 45 ತಗೊಂಡ್ರೆ 45 lakh ಬರುತ್ತೆ. ನೆನ್ಪಿಟ್ಕೊಳ್ಳಿ, 1 lakh ಇಂಟು 45 ಅಂತ ತಗೊಂಡ್ರೆ 45 lakh ಬರುತ್ತೆ. 45 lakh ಮತ್ತು 46 lakh ಇರುವಂತಹ ಡಿಫರೆನ್ಸ್ ಎಷ್ಟು? 1 lakh rupees. ದಟ್ ಶುಡ್ ಬಿ ಕ್ರೆಡಿಟೆಡ್.
ಆಸ್ ಎ ಡಿಫರೆನ್ಸ್. ಇಲ್ಲಿದೆಯಲ್ಲ 1 lakh rupees ಹೇಗೆ ಬರುತ್ತೆ ಕೇಳಿದ್ರೆ ಇಲ್ಲಿ ನೋಡಿ ಡಿಫರೆನ್ಸ್ ಇದೆ. 46 ರೂಪಾಯಿಗೆ ತಗೊಂಡಿದ್ದು ಅದನ್ನ ನಾವು ರೀಪೇ ಮಾಡಬೇಕಾದ್ರೆ ಅಥವಾ ರೀಪೇ ಮಾಡೋಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಇಯರ್ ಎಂಡಿಗೆ ಎಷ್ಟಾಗಿದೆ 45 ರೂಪಾಯಿ ಅಂತ ಆಗಿದೆ. ಆ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಇದೊಂದು ಮಾನಿಟರಿ ಅಸೆಟ್ ಆಗಿರೋದ್ರಿಂದ ನಾವು ಕರೆಂಟ್ ವ್ಯಾಲ್ಯೂ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಕರೆಂಟ್ ರೇಟ್ ಏನಿದೆ 45 ರೂಪಾಯಿ ಇದೆ, ಅಂದ್ರೆ ಡಿಫರೆನ್ಸ್ 1 ರೂಪಾಯಿ ಆಗುತ್ತೆ. 1 ರೂಪಾಯಿ ಇಂಟು 1 lakh ಇಸ್ ಈಕ್ವಲ್ ಟು 1 lakh ಬರುತ್ತೆ. ದಟ್ ಶುಡ್ ಬಿ ಕ್ರೆಡಿಟೆಡ್ ಆಸ್ ಎ ವಾಟ್ ಎಕ್ಸ್ಚೇಂಜ್ ಗೇನ್ ಇನ್ P&L ಅಕೌಂಟ್. ಎಕ್ಸ್ಚೇಂಜ್ ಗೇನ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ P&L ಅಕೌಂಟ್ ಅಲ್ಲಿ ಅಥವಾ ನೀವು ಏನ್ ಹೇಳ್ತೀರಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತೋರಿಸಿದ್ದು ಇಯರ್ ಎಂಡಿಗೆ 45 ರೂಪಾಯಿಗೆ, ಆದ್ರೆ ಅವ್ರು ಸೆಟಲ್ ಮಾಡಿದ್ದು ಅಂದ್ರೆ ಅದನ್ನು ಅವ್ರಿಗೆ ರೀಪೇ ಮಾಡಿದ್ದು ಯಾವಾಗ 30/4/2005 ಅಂದ್ರೆ ಒಂದು ತಿಂಗಳು ಬಿಟ್ಟು ಆಫ್ಟರ್ 1 month ದೇ ವಾಟ್ ಸೆಟಲ್ಡ್ ದಟ್ ಅಮೌಂಟ್. ಅವಾಗ ರೇಟ್ ಎಷ್ಟಿತ್ತು 45.50 ಅಂದ್ರೆ 45.5 ರೂಪಾಯಿ. ಸೊ ಇಲ್ಲಿ ಏನಾಗುತ್ತೆ P&L ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಲಾಭ ಅಂತ ತೋರಿಸಿದೀವಿ, ಆದ್ರೆ ಆಕ್ಚುಲಿ ಆಗ್ತಾ ಇರಲ್ಲ. ಏನಾಗುತ್ತೆ 50,000 ರೂಪಾಯಿ ಲಾಸ್ ಆಗುತ್ತೆ. ಅದು ಹೇಗೆ? ದ ಡಿಫರೆನ್ಸ್ 45 ಮತ್ತೆ 45 ಇರುವಂತಹ ವೇರಿಯೇಷನ್ ಎಷ್ಟು 50 ಪೈಸೆ ಇಂಟು 1 lakh. ಸೊ ಯು ಗೆಟ್ what is that rupees 50,000. that should be treated as P&L account exchange loss. Okay, next see next ಮೂರನೇ ಲೆಕ್ಕ. ಇಲ್ಲಿ ಒಂದು ಕಂಪನಿಯಲ್ಲಿ ಏನಾಗಿದೆ, ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿದ್ದಾರೆ $1,000 ಕೊಟ್ಟು. ಯಾವತ್ತು 24/2/2013 ಇಸ್ವಿಯಲ್ಲಿ ಅಥವಾ ಆ ತಾರೀಕಲ್ಲಿ. ಅವಾಗಿದ್ದ ರೇಟ್ ಎಷ್ಟು ಕೇಳಿದ್ರೆ ಏನು ಫಾರಿನ್ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೇಳಿದ್ರೆ 46 ರೂಪಾಯಿ ಪರ್ ಡಾಲರ್. ಹಾಗೇನೆ ಎಕ್ಸ್ಚೇಂಜ್ ರೇಟ್ ಆನ್ 31/3/2013 ಆವಾಗಿದ್ದ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೇಳಿದ್ರೆ 47 ರೂಪಾಯಿ. ಡೇಟ್ ಆಫ್ ಆಕ್ಚುಯಲ್ ಪೇಮೆಂಟ್, ಆಕ್ಚುಲಿ ಪೇಮೆಂಟ್ ಮಾಡಬೇಕಾದ್ರೆ ಇರುವಂತಹ ಏನು ಕರೆಂಟ್ ರೇಟ್ ಎಷ್ಟು, ಮಾರ್ಕೆಟ್ ರೇಟ್ ಎಷ್ಟು ಅಥವಾ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೇಳಿದ್ರೆ 47.5. ಇದ್ರ ಮೇಲೆ ನೀವು ಇನ್ಫಾರ್ಮೇಶನ್ ಮೇಲೆ ಗೇನ್ ಆರ್ ಲಾಸ್ ಅನ್ನ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ. ಸಿ ಫಸ್ಟ್ ಆಫ್ ಆಲ್ ಇಂಥ ಲೆಕ್ಕಗಳಲ್ಲಿ ನಾವು ಲ್ಯಾಬಿಲಿಟಿ ಎಷ್ಟಕ್ಕೆ ರೆಕಗ್ನೈಸ್ ಆಗಿದೆ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು ಅಥವಾ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಸಿ $1,000 ಇಂಟು $1,000 ಇಂಟು 46.6, ಸೊ 46,000 ರೂಪೀಸ್ ಬಂತು ನಿಮಗೆ. ದಿಸ್ ಈಸ್ ವಾಟ್ ಲ್ಯಾಬಿಲಿಟಿ ರೆಕಗ್ನೈಸ್ಡ್. ಯಾವಾಗ ಲ್ಯಾಬಿಲಿಟಿ ರೆಕಗ್ನೈಸ್ ಆಗಿದೆ ಆ ದಿನದಲ್ಲಿರುವಂತಹ ಅಮೌಂಟ್. ಹಾಗೇನೆ ಬ್ಯಾಲೆನ್ಸ್ ಶೀಟ್ ಎಂಡಿಗೆ ನಾವು ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಎಂಡಿಗೆ ನಾವು ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಮಾನಿಟರಿ ಲ್ಯಾಬಿಲಿಟಿ ಆಗಿರೋದ್ರಿಂದ ಇದನ್ನು ನಾವು ಏನ್ ಮಾಡ್ತೀವಿ, ಟ್ರಾನ್ಸ್ಲೇಟ್ ಮಾಡ್ತಾ ಇದೀವಿ. ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಪ್ರಿಪೇರ್ ಮಾಡಬೇಕಾದ್ರೆ ಏನು ಎಕ್ಸ್ಚೇಂಜ್ ರೇಟ್ ಇದೆ ಅದ್ರ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ ಅಥವಾ ಟ್ರಾನ್ಸ್ಲೇಟ್ ಮಾಡ್ತೀವಿ. ಸೊ $1,000 ತಗೊಂಡಿದ್ದು ಸಾಲ ಇಂಟು 47, ದಟ್ ಈಸ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್. ಸೊ 47,000 ಬರುತ್ತೆ. ಸಿ ಡಿಫರೆನ್ಸ್ ಇದೆ ಏನು, ನಾವೇನಾದ್ರೂ ಅದೇ ದಿನ ಪೇ ಮಾಡಿದ್ರೆ, ಇಟ್ ಮೀನ್ಸ್ ಗೂಡ್ಸ್ ಪರ್ಚೇಸ್ ಮಾಡಿದ ದಿನನೇ ಪೇ ಮಾಡಿದ್ರೆ 46,600 ರೂಪಾಯಿ ಮಾತ್ರ ಕೊಟ್ಟಿದ್ದು ಸಾಕಿತ್ತು. ಆದ್ರೆ ನಾವು ಮಾಡದೆ ಅದನ್ನ ಕ್ರೆಡಿಟ್ ಅಲ್ಲಿ ತಗೊಂಡ್ಬಂದಿರೋದಕ್ಕೆ ಈಗ ನಮ್ಗೆ ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಆಗಿ ಅಥವಾ ಮಾರ್ಕೆಟ್ ಅಲ್ಲಿ ಡಾಲರ್ ಪ್ರೈಸ್ ಜಾಸ್ತಿ ಆಗಿ ಏನಾಗಿದೆ, ನಮಗೆ 47,000 ರೂಪಾಯಿ ಅಂದ್ರೆ 400 ರೂಪಾಯಿ ಜಾಸ್ತಿ ಕೊಡೋಂಗಾಗಿದೆ. ಸೊ ಎಕ್ಸ್ಚೇಂಜ್ ಲಾಸ್ ಈಸ್ 400 rupees. ಸಿ ಶುಡ್ ಬಿ ರೆಕಗ್ನೈಸ್ಡ್ ಇನ್ P&L. ನೆಕ್ಸ್ಟ್ ಇನ್ನೂ ನೆನ್ಪಿಟ್ಕೊಳ್ಳಿ, ಅಥವಾ ಈ ಲೆಕ್ಕ ಇನ್ನೂ ಮುಂದೆ ಹೋಗಿದೆ. ಹೇಗೆ ಕೇಳಿದ್ರೆ ನಿಜವಾಗ್ಲೂ ಅದೇ ದಿನ ಪೇ ಮಾಡಿದ್ರೆ ಅವನಿಗೆ 47,000ನೇ ಆಗ್ತಿತ್ತು. ಆದ್ರೆ ಈ ಕಂಪನಿ ಏನ್ ಮಾಡಿದೆ, ಮತ್ತೊಂದು 3 ತಿಂಗಳು ಬಿಟ್ಟು, ಅರ್ಥ ಆಗ್ತಿದ್ಯಾ, ಅಂದ್ರೆ ಮಾರ್ಚ್ ಒಳಗಡೆನೆ ಅಥವಾ ಮಾರ್ಚ್ ಅಲ್ಲೇ ಪೇ ಮಾಡಿದ್ರೆ ಅವರಿಗೆ 47,000ನೇ ಆಗ್ತಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು, ಇನ್ನೂ 3 ತಿಂಗಳು ಬಿಟ್ಟು ಯಾವಾಗ ಜೂನ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಹೇಗಾಗತ್ತೆ 47,500. ಹೇಗೆ 1,000 ಇಂಟು 47.5. ಸೊ ಇಲ್ಲಿ ವೇರಿಯೇಷನ್ ಎಷ್ಟು? ಫಸ್ಟ್ ಫೈನಾನ್ಷಿಯಲ್ ಇಯರ್ 2012 ಮತ್ತೆ 13ಗೆ. ಸಿ ದ ಡಿಫರೆನ್ಸ್ ಬಿಟ್ವೀನ್ ರೆಕಗ್ನಿಷನ್ ಅಂಡ್ ವಾಟ್ ಈಸ್ ದಟ್ ಅಟ್ ದ ಎಂಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಡೇಟ್ 400 rupees. ನೆಕ್ಸ್ಟ್ 2013 ಮತ್ತೆ 14ಗೆ 47,500 ಮತ್ತೆ 47,000 ಡಿಫರೆನ್ಸ್, ದಟ್ ಈಸ್ 500. ಸೊ ಇಲ್ಲಿ 2 ಇಯರ್ ಕೂಡ ಏನಾಗಿದೆ, ಲಾಸ್ ಆಗಿದೆ. ಸೊ 400 ಮತ್ತೆ 500 ರೆಸ್ಪೆಕ್ಟಿವ್ಲಿ ಏನಾಗಿದೆ, ಲಾಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಲೆಕ್ಕ ನೋಡಿ, ಇಲಸ್ಟ್ರೇಷನ್ 4. ಇದರಲ್ಲಿ ನಿಮಗೆ
ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಟ್ರಾನ್ಸ್ಲೇಟ್ ಮಾಡಿ ಅದರಿಂದ ಬರುವಂತಹ ಲಾಸ್ ಅಥವಾ ಗೇನ್ ಏನಿದೆ ಕಂಡಿಡಿರಿ, ಅಥವಾ ಡಿಫರೆನ್ಸಸ್ ಏನಿದೆ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಅವ್ರು ನಿಮಗೆ ಪಿ ಎನ್ ಎಲ್ ಅಕೌಂಟನ್ನು ಕೊಟ್ಟಿದ್ದಾರೆ. ಇದನ್ನು ಪಿ ಎನ್ ಎಲ್ ಅಕೌಂಟ್ ಅಂತ ನಾವು ಹೇಳ್ತೀವಿ, ಇದು ಪಿ ಎನ್ ಎಲ್ ಅಕೌಂಟ್. ಹಾಗೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಎಕ್ಸ್ಚೇಂಜ್ ರೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ರೇಟ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿರೋದನ್ನ ನಾವಿಲ್ಲಿ 16x6 ಅಂತ ಕೊಟ್ಟಿರೋದನ್ನ 16 ಅಂತ ತಗೊಳ್ಬೇಕು. ನೆನ್ಪಿಟ್ಕೊಳ್ಳಿ, 20x6 ಅಂತ ಕೊಟ್ಟಿದ್ದಾನೆ ಅಂದ್ರೆ ಏನದು 2016 ಅಂತ ಅರ್ಥ. ಓಕೆ, ಇದ್ರ ಮೇಲೆ ನಾವೀಗ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಲೆಕ್ಕ ಮಾಡ್ಕೋಬೇಕಾದ್ರೆ ಅಥವಾ ಒಂದು ನೀವು ಈ ರೀತಿ ಲೆಕ್ಕಗಳನ್ನ ಮಾಡ್ಕೋಬೇಕಾದ್ರೆ ಇಲ್ಲಿರೋದರ ಏನು ಕಾಲಮ್ಗಳನ್ನು ಡ್ರಾ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇನ್ನೂ ಒಂದು ಕಾಲಮ್ ಅನ್ನು ಹಾಕೊಂಡು ಇನ್ನೂ 2 ಕಾಲಮ್ಗಳನ್ನು ಹಾಕೊಂಡು ಪರ್ಟಿಕ್ಯುಲರ್ ಅಂಡ್ ಅಮೌಂಟ್ ಇನ್ ಡಾಲರ್, ಹಾಗೇನೆ ಕನ್ವರ್ಷನ್ ಫ್ಯಾಕ್ಟರ್ ಅಥವಾ ರೇಟ್ ಆಫ್ ಟ್ರಾನ್ಸ್ಲೇಟ್ ಅಥವಾ ಟ್ರಾನ್ಸ್ಲೇಷನ್ ರೇಟ್ ಅಥವಾ ಕನ್ವರ್ಷನ್ ರೇಟ್, ಆಮೇಲೆ ಅಮೌಂಟ್ ಇನ್ ಯೂರೋ ಅಂಥೇಳಿ ನೀವು ಬರ್ಕೋಬಹುದು. ಸೊ ಇಲ್ಲಿ ಏನು ಮಾಡಿದ್ದಾನೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st December 2016 ಅಟ್ ಆವರೇಜ್ ರೇಟ್ ಅಂತ ಹೇಳಿದ್ದಾನೆ. ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಸಿಂಗಲ್ ರೇಟ್ ಮೆಥಡ್ ಅಂತಾನೂ ಹೇಳ್ತೀವಿ. ಈ ರೀತಿ ಟ್ರಾನ್ಸ್ಲೇಷನ್ ಮಾಡುವಂಥದ್ದನ್ನ ಸಿಂಗಲ್ ರೇಟ್ ಮೆಥಡ್. ಯಾಕಂದ್ರೆ ಇಲ್ಲಿ ಎಲ್ಲ ಕಡೆನೂ ಸಿಂಗಲ್ ರೇಟ್ ಇದೆ. ನೋಡಿ ಇಲ್ಲಿ ಯಾವುದರಲ್ಲಿ ನೋಡಿ, ಇಲ್ಲಿ ಪಿ ಎನ್ ಎಲ್ ಅಕೌಂಟಿಗೆ ಯೂಸ್ ಮಾಡಿರುವಂಥದ್ದು ಸಿಂಗಲ್ ರೇಟ್, ಹಾಗೇನೆ ಬ್ಯಾಲೆನ್ಸ್ ಶೀಟಿಗೆ ಯೂಸ್ ಮಾಡಿರೋದು ಸಿಂಗಲ್ ರೇಟ್. ಅರ್ಥ ಆಗುತ್ತಾ? ಇದನ್ನ ನಾವು ಸಿಂಗಲ್ ರೇಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿಂಗಲ್ ರೇಟ್ ಮೆಥಡ್ ಅಲ್ಲಿ ಯಾವುದೋ ಒಂದು ರೇಟನ್ನು ನಾವು ತಗೋತೀವಿ, ಅದನ್ನೇ ನಾವು ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟಿಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆವರೇಜ್ ರೇಟನ್ನು ಪಿ ಎನ್ ಎಲ್ ಅಕೌಂಟಿಗೆ, ಹಾಗೇನೆ ಇಲ್ಲಿರುವಂತಹ ಏನು ಹೇಳ್ತೀವಿ ಕ್ಲೋಸಿಂಗ್ ಡೇಟ್, ನಾವು ಅದನ್ನು ಯಾವುದಕ್ಕೆ ಬ್ಯಾಲೆನ್ಸ್ ಶೀಟಿಗೆ ಯೂಸ್ ಮಾಡ್ತೀವಿ. ಸೊ ಈಗ ಟ್ರಾನ್ಸ್ಲೇಷನ್ ಮಾಡ್ತಾ ಬರ್ತಾನೆ. ರೆವಿನ್ಯೂ 32 ಇದೆ, ಇಂಟು 1.5 ಮಾಡ್ತಾನೆ. ಸೊ 48 ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ 10 ಇದೆ, ಇಂಟು 1.5 ಮಾಡ್ತಾನೆ, 15 ಬರುತ್ತೆ. ಓಕೆ, ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಅನ್ನು ಲೆಸ್ ಮಾಡಿದ್ರು ಬರುತ್ತೆ, ಈ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ರು ಬರುತ್ತೆ ನಿಮಗೆ. ದೆರ್ ಇಸ್ ನೋ ಎನಿ ಪ್ರಾಬ್ಲಮ್. ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ 8 ಇಂಟು 1.5 ಆಸ್ ಸೇಮ್. ನಿಮಗೆ ಇಲ್ಲೇನಾಗುತ್ತೆ, ಅಮೌಂಟನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಬರ್ತಾರೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಿಗೆ ಬಂದಾಗ ಇಲ್ಲಿ ಪ್ರಾಫಿಟ್ ಇಷ್ಟು ಬಂತು ನೋಡ್ಕೊಳ್ಳಿ. ಪ್ರಾಫಿಟ್ ಫಾರ್ ದ ಇಯರ್ ಎಂಡ್ ಈಸ್ 12. ಅದೇ ಇಲ್ಲಿರುವಂಥದ್ದು ಇದೆಯಲ್ಲ, ಇದು ನಿಮಗೆ ಕ್ವಶನ್ ಅಲ್ಲಿರುವಂಥದ್ದು ಇದೇನಿದೆ, ಇದು ಕ್ವಶನ್ ಅಲ್ಲಿರುವಂತಹ ಪಿ ಎನ್ ಎಲ್ ಅಕೌಂಟ್. ಇಲ್ಲಿಂದ ನಾವಿಲ್ಲಿ ಟ್ರಾನ್ಸ್ಲೇಷನ್ ಅನ್ನ ಮಾಡಿದ್ದೀವಿ. ಓಕೆನಾ? ಹಾಗೆ ಇಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್, ಇದು ಬ್ಯಾಲೆನ್ಸ್ ಶೀಟ್ ಕ್ವಶನ್ ಅಲ್ಲಿ ಕೊಟ್ಟಿರುವಂಥದ್ದು, ನಿಮ್ಮ ರೆಫರೆನ್ಸಿಗೋಸ್ಕರ ನಾನಿಲ್ಲಿ ಹಾಕೊಂಡಿದ್ದೀನಿ. ಸೊ ಇಲ್ಲೇನಿದೆ, ಫಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ 2 ಇಂಟು 2 4. ಓಕೆ, ಶೇರ್ ಕ್ಯಾಪಿಟಲ್ ಎಷ್ಟಿದೆ? 2 ಇದೆ. ಇದನ್ನ ನಮ್ಮ ಕನ್ವರ್ಷನ್ ಫ್ಯಾಕ್ಟರಿಗೆ ಹಾಕೋತೀವಿ, ಕನ್ವರ್ಷನ್ ರೇಟಿಗೆ, ದಟ್ ಈಸ್ 2. ಸೊ 4. ಹಾಗೇನೆ ರಿಟೈನ್ಡ್ ಅರ್ನಿಂಗ್ಸ್. ರಿಟೈನ್ಡ್ ಅರ್ನಿಂಗ್ಸ್ ಇಲ್ಲಿ ಬಂದಿದೆಯಲ್ಲ 12. ರಿಟೈನ್ಡ್ ಅರ್ನಿಂಗ್ಸ್ ಏನು ಬಂದಿದೆ, ಪ್ರಾಫಿಟ್, ಅದನ್ನು ತಗೋತೀವಿ. ದಿಸ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್. ಓಕೆ, ದಿಸ್ ಈಸ್ ಪ್ರಾಫಿಟ್. ಓಕೆ, ದಿಸ್ ಈಸ್ ಪ್ರಾಫಿಟ್. ನೆಕ್ಸ್ಟ್ ಎಕ್ಸ್ಚೇಂಜ್ ಡಿಫರೆನ್ಸ್. ಇದನ್ನು ನಾವು ಈಗಲೇ ತೋರಿಸಲಿಕ್ಕೆ ಬರಲ್ಲ, ಅಥವಾ ಈಗಲೇ ನಾವೇನು ಮಾಡಲಿಕ್ಕೆ ಬರಲ್ಲ. ಇದನ್ನ ಏನು ಮಾಡ್ತೀವಿ, ನಾವು ಹೀಗೆ ಇಟ್ಟಿರ್ತೀವಿ. ಸೊ ಇದನ್ನು ನಾವು ಖಾಲಿ ಬಿಟ್ಕೋಬೇಕು. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ ಎಷ್ಟಿದೆ? 4 ಇದೆ. 4 ಇಂಟು 2 8 ಆಯಿತು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಟೋಟಲ್ ಇಕ್ವಿಟಿ ಅಂಡ್ ಲಯಬಿಲಿಟಿ. ಟೋಟಲ್ ಇಕ್ವಿಟಿ ಅಂಡ್ ಲಯಬಿಲಿಟಿ ಇಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಕೂಡ ಏನು ಮಾಡಬೇಕು, ಬ್ಲ್ಯಾಂಕ್ ಬಿಡಬೇಕು, ಬರ್ಕೋಬಾರ್ದು ಈಗಲೇ. ನೆಕ್ಸ್ಟ್ ಲ್ಯಾಂಡ್ ನಾನ್ ಡಿಪ್ರಿಷಿಯಬಲ್. ಲ್ಯಾಂಡ್ ನಾನ್ ಡಿಪ್ರಿಷಿಯಬಲ್ ಎಷ್ಟಿದೆ, ಇದನ್ನು ಕನ್ವರ್ಷನ್ ಮಾಡ್ತೀವಿ. 8 ಕೊಟ್ಟಿದ್ದಾನೆ, ಇಲ್ಲಿ 8 ಇಂಟು 2 ಮಾಡಿದರೆ 16 ಬರುತ್ತೆ. ಹಾಗೆ ಇನ್ವೆಂಟರಿ 4 ಇದೆ, ಇಂಟು 2 ಮಾಡಿದರೆ 8 ಬರುತ್ತೆ. ನೆಕ್ಸ್ಟ್ ಟ್ರೇಡ್ ರಿಸಿವೇಬಲ್ಸ್ 2 ಇಂಟು 2 4 ಬರುತ್ತೆ. ಟೋಟಲ್ ಅಸೆಟ್ ಮಾಡಿದಾಗ 28 ಬಂತು. ಅರ್ಥ ಮಾಡ್ಕೊಳ್ಳಿ, 28 ಬಂತು. ಏನದು ಟೋಟಲ್ ಅಸೆಟ್, ದಟ್ ಈಸ್ 28
What is that? Euros. 28 euros or 28 million euros. ಸೊ ಈಗ ನೆನ್ಪಿಟ್ಕೊಳ್ಳಿ, ಏನು ಮಾಡ್ತೀವಿ, 4 ಪ್ಲಸ್ 12 ಅಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಟೈನ್ಡ್ ಅರ್ನಿಂಗ್ಸ್ ಮಾಡಿದರೆ ನಮಗೆ 16 ಬಂತು. ಓಕೆ, ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್ 8 ಮಾಡಿದರೆ ನಮಗೆ ಎಷ್ಟು ಬಂತು? ಇಲ್ಲಿ ನೋಡಿ, 16 ಪ್ಲಸ್ 8 ಮಾಡಿದರೆ ಎಷ್ಟಾಗುತ್ತೆ? 16 ಆದಮೇಲೆ 17, 18, 19, 20, 21, 22, 23, 24. ಇಸ್ ಇಟ್? ಸೊ 24 ಬಂತು. 24 ಮತ್ತು 28 ಇರುವಂತಹ ಡಿಫ್ರೆನ್ಸಸ್ ಅನ್ನು ನೀವು ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ದ ಎಕ್ಸ್ಚೇಂಜ್ ಡಿಫರೆನ್ಸ್. See, this is what called we as exchange difference. 28 minus 24. So illenaitu namage 4 is the exchange difference. Okay, so this is about your problems. Thank you.